ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಹೌದು ವೀಕ್ಷಕರೇ, ಸೊ ಕೆಲವೊಂದು ಲಕ್ಸುರಿ ಫೀಲಿಂಗು ನಿಮ್ಮ ಮನೇಲಿ ಬರಬೇಕು, ಆದರೆ ತುಂಬ ವೆಚ್ಚ ಆಗಬಾರ್ದು ಅಂತಂದರೆ ಒಂದು ಒಳ್ಳೊಳ್ಳೆ ಆಪ್ಷನ್ಸ್ಗಳನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಿಜವಾಗ್ಲೂ ಕೂಡ ತುಂಬಾ ಸೂಪರ್ ಆಗಿರೋ ಆಪ್ಷನ್ಸನ್ನು ತೊಗೊಂಬಂದಿದ್ದೀನಿ. ಇವೆಲ್ಲವನ್ನು ಕೂಡ ನೀವೇನಾದರೂ ನಿಮ್ಮ ಮನೆ ಕಟ್ಟಬೇಕಾದ್ರೆ ಇಂಪ್ಲಿಮೆಂಟ್ ಮಾಡಿದ್ರೆ ಅಮೇಝಿಂಗ್ ಆಗಿರುವಂಥ ಒಂದು ಇನ್ಪುಟ್ ಬರುತ್ತೆ. ನೋಡಿದ್ರೆಲ್ಲನೂ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದಾರೆ ಮನೆಗರು ಅಂತ ಹೇಳ್ತಾರೆ. ಬಟ್ ನೀವು ಲಕ್ಷದಲ್ಲಿ ಮುಗಿಸಿರ್ತೀರ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ವಿಚಾರ, ಇವಾಗ ಕನ್ನಡ ಕೋರ ಕನ್ಸ್ಟ್ರಕ್ಷನ್ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರ ಲಾಂಚ್ ಆಗಿದೆ. ಒಂದು ಒಳ್ಳೆ ಬೆಲೆಯಲ್ಲಿ 1499 ರೂಪಾಯಿಂದನೂ ಕೂಡ ನಿಮಗೆ ಕನ್ಸ್ಟ್ರಕ್ಷನ್ ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಬೇಕು, ಜೊತೆಯಲ್ಲಿ ಅಫೋರ್ಡೆಬಲ್ ಆಗಿರಬೇಕು, ಆ್ಯಂಡ್ ನಿಮಗೆ ಕನ್ನಡ ಕೋರ ಭರವಸೆ ಬೇಕು ಅಂತಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಮರಿಬೇಡಿ. ಆ್ಯಂಡ್ ವಿಡಿಯೋ ಮಧ್ಯದಲ್ಲೂ ಕೂಡ ನಂದೊಂದು ಆ್ಯಡ್ ಬರ್ಬೋದು, ದಯವಿಟ್ಟು ಕ್ಷಮಿಸಿ. ಇಷ್ಟ ಇದ್ದರೆ ದಯವಿಟ್ಟು ನಮಗೆ ವರ್ಕ್ ಕೊಡಿ. ಸೊ ಮೊದಲೇದಾಗಿ ಬರ್ತಾ ಇರುವಂಥದ್ದು ಸ್ಲೈಡಿಂಗ್ ಗೇಟ್ ಮಾಡ್ತಾ ಇದ್ದೀರ ಅಂದರೆ ಅದಕ್ಕೆ ನೀವು 50,000 ರೂಪೀಸ್ ಖರ್ಚು ಮಾಡಿ ಮೋಟರೈಸ್ಡ್ ಸ್ಲೈಡಿಂಗ್ ಗೇಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ಇದು ಕನ್ವೀನಿಯೆಂಟು ಕೂಡ ಹೌದು, ಜೊತೆಯಲ್ಲಿ ಕೂಡ ಒಂದು ಲಕ್ಸುರಿ ಫೀಲಿಂಗ್ ಕೂಡ ಅಂತಲೂ ಕೂಡ ಹೇಳ್ಬೋದು. ಯೂಸು ಆಗುತ್ತೆ, ತುಂಬಾ ಯೂಸ್ ಆಗುವಂಥದ್ದು ನಂಬರ್ 1. ನಂಬರ್ 2 ಬರ್ತಾ ಇರುವಂಥದ್ದು ಪಾರ್ಕಿಂಗಿಗೆ ನೀವು ಕೋಟಾ ಸ್ಟೋನನ್ನು ಬೆಳೆಸುವಂಥದ್ದು. ನೋಡಿ, ಕೋಟಾದಲ್ಲಿ 2-3 ರೀತಿ ವೆರೈಟೀಸ್ ಇದೆ. ನಿಮಗೆ ಕಂಪ್ಲೀಟ್ಲಿ ಶೈನಿಂಗ್ ಸಿಗುತ್ತೆ, ಮೀಡಿಯಮ್ ಸಿಗುತ್ತೆ ಅಥವಾ ರಫ್ ಸಿಗುತ್ತೆ, 3 ಆಪ್ಷನ್ಸ್ಗಳು ಸಿಗುತ್ತೆ. ಆ್ಯಂಡ್ ಕೋಟಾದಲ್ಲಿ ಗ್ರೀನ್ ಮತ್ತು ರೆಡ್ ಆಪ್ಷನ್ಸ್ ಕೂಡ ಇವಾಗ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಸೊ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಕಾಂಬಿನೇಷನ್ ಮಾಡ್ಬೋದು, ಇಲ್ಲ ಅಂತಂದರೆ ಗ್ರೀನ್ಗೆ ಹೋಗ್ಬೋದು ವೀಕ್ಷಕರೇ, ಓಕೆನಾ. ಸೊ ಇದು ನಿಮಗೆ ಆಲ್ಮೋಸ್ಟ್ 80 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಆಗುತ್ತೆ. ಮಾಮೂಲಿ ಪಾರ್ಕಿಂಗ್ ಟೈಲ್ಸ್ಗಳು ಆಬ್ವಿಯಸ್ಲಿ ನಿಮಗೆ 35ರಿಂದ 40 ರೂಪಾಯಿ ಸಿಗುತ್ತೆ, ಆದರೆ ಕೋಟಾ ಸ್ಟೋನ್ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ಬೋದು. ಬಟ್ ಲುಕ್ ಕೂಡ ಅಷ್ಟೇ ಅಮೇಝಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಕೋಟಾದಲ್ಲಿ ಈ ಲೆದರ್ ಫಿನಿಶು ಅಥವಾ ರಫ್ ಫಿನಿಷನ್ನು ನೀವು ಪಾರ್ಕಿಂಗಿಗೆ ಹಾಕೊಳ್ಳಿ. ಕೋಟಾದಲ್ಲಿ ನಿಮಗೆ ಶೈನ್ ಫಿನಿಶಿಂಗ್ ಬರುತ್ತೆ, ಅಂದರೆ ಗ್ಲಾಸಿ ಫಿನಿಶಿಂಗ್ ಬರುತ್ತೆ, ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ಇದನ್ನು ನೀವು ನಿಮ್ಮ ಲಿವಿಂಗಿಗೂ ಕೂಡ ಹಾಕ್ಬೋದು ವೀಕ್ಷಕರೇ. ಹೌದು, ಲಿವಿಂಗನ್ನು ಕೋಟಾ ಸ್ಟೋನ್ನ ಲಿವಿಂಗಲ್ಲಿ ಬಳಸೋದ್ರಿಂದನೂ ಕೂಡ ಅಮೇಝಿಂಗ್ ಲುಕ್ ಬರುತ್ತೆ. ನಾನು ಅನೇಕ ಮನೆಗಳನ್ನು ನೋಡಿದ್ದೀನಿ, ಎಸ್ಪೆಷಲಿ ಈಕೋ ಫ್ರೆಂಡ್ಲಿ ಮನೆ, ಮಡ್ ಬ್ರಿಕ್ಸ್ ಎಲ್ಲ ಮಾಡಿರ್ತಾರಲ್ಲ, ಅವರು ಕೋಟಾನ ಜಾಸ್ತಿ ಬಳಸ್ತಾರೆ. ಇದೊಂದು ನ್ಯಾಚುರಲ್ ಸ್ಟೋನ್ ವೀಕ್ಷಕರೇ, ಬಟ್ ನೋಡೋದಕ್ಕೆ ಟೈಲ್ಸ್ ಥರ ಇರುತ್ತೆ ಅಂತ ಹೇಳ್ಬೋದು. ಬಟ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಕೂಲಾಗಿ ಕೂಡ ಇರುತ್ತೆ ವೀಕ್ಷಕರೇ. ನಂಬರ್ 1. ನಂಬರ್ 2, ಆತಂಗುಡಿ ಟೈಲ್ಸ್ಗಳು. ನಾನು ಇದನ್ನು ಕೂಡ ತುಂಬಾ ವಿಡಿಯೋ ಮಾಡಿದ್ದೀನಿ. ಆತಂಗುಡಿ ಟೈಲ್ಸ್ಗಳು ನೋಡಿ, 8 ಇಂಚಸ್ಗೆ 8 ಇಂಚಸ್ಸು, 10 ಇಂಚಸ್ಗೆ 10 ಇಂಚಸ್ಸು ಚಿಕ್ಕದಾಗಿ ಬರುತ್ತೆ, ಬಟ್ ಜೆನ್ಯೂನ್ ತೊಗೊಬೇಕಾಗತ್ತೆ. ಸೊ ಇಲ್ಲಿ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಡ್ಯೂರಿ ಡಿಸೈನ್ಸಲ್ಲಿ ನಿಮಗೆ ಆಲ್ಮೋಸ್ಟ್ 100-150 ರೂಪೀಸ್ ಪರ್ ಸ್ಕ್ವೇರ್ ಫೀಟಲ್ಲಿ ನಿಮಗೆ ಆತಂಗುಡಿ ಒರಿಜಿನಲ್ ಟೈಲ್ಸ್ಗಳು ಅವೈಲೇಬಲ್ ಇದೆ. ಆತಂಗುಡಿ ಟೈಲ್ಸನ್ನು ಮನೆಗೆ ಯೂಸ್ ಮಾಡಿ ಬರ್ತಾ ಅದ್ರ ಶೈನಿಂಗ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಕೊಬ್ಬರಿ ಎಣ್ಣೆಯಿಂದ ನೀವು ಅದನ್ನು ಪಾಲಿಷ್ ಮಾಡಿಸಿದಾಗ, ಕೊಬ್ಬರಿ ಎಣ್ಣೆಯಿಂದ ನೀವೇನಾದರೂ ಅದನ್ನು ವೈಪ್ ಮಾಡಿದ್ರೆ ಅದರ ಲುಕ್ಕು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ಸೊ ಆತಂಗುಡಿ ಟೈಲ್ಸನ್ನು ನೀವು ಫ್ಲೋರಿಂಗಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಸ್ಮಾರ್ಟ್ ಮಾರ್ಬಲ್ಗಳು 4x6 15 mm ಇರುವಂತಹ ಸ್ಮಾರ್ಟ್ ಮಾರ್ಬಲ್ಗಳನ್ನು ನೀವು ಫ್ಲೋರಿಂಗಲ್ಲಿ ಯೂಸ್ ಮಾಡಿದ್ರೆ ಇದು ಕೂಡ ನಿಮಗೆ ನೆಕ್ಸ್ಟ್ ಲೆವೆಲ್ ಸಿಗುತ್ತೆ. ಆ್ಯಂಡ್ ತುಂಬ ಜನ ಅನ್ಕೋಬೋದು ಸ್ಮಾರ್ಟ್ ಮಾರ್ಬಲ್ ಯೂಸ್ ಮಾಡೋದಕ್ಕೆ ಕಾಸ್ಟ್ಲಿ ಆಗುತ್ತಲ್ಲ ಗುರು, 100-150 ರೂಪಾಯಿ ಆಗುತ್ತೆ ಅಂತಂದರೆ, ಇಲ್ಲ ವೀಕ್ಷಕರೇ, ಇದು ಕೂಡ ನಾನು ಬಾಗ್ಲೂರು ಕ್ರಾಸ್ ಹತ್ರ ಒಂದು ವಿಡಿಯೋ ಮಾಡಿದ್ದೀನಿ, ಈ ಕಡೆ ಲಕ್ಷ್ಮೀಪುರದಲ್ಲಿ ವಿಡಿಯೋ ಮಾಡಿದ್ದೀನಿ. ಎಲ್ಲ ಕಡೆ ನಿಮಗೆ 80 ರೂಪೀಸ್ ಪರ್ ಸ್ಕ್ವೇರ್ ಫೀಟು ಇವಾಗ ಸ್ಮಾರ್ಟ್ ಮಾರ್ಬಲ್ ಕೂಡ ಸಿಗ್ತಾ ಇದೆ, ಒಳ್ಳೊಳ್ಳೆ ಕಂಪ್ನಿದು ಸಿಗ್ತಾ ಇದೆ ಅಂತ ಹೇಳ್ಬೋದು. ಅದನ್ನು ಕೂಡ ನೀವು ಫ್ಲೋರಿಂಗಲ್ಲಿ ಯೂಸ್ ಮಾಡ್ಬೋದು. 3 ಆಪ್ಷನ್ ಕೊಟ್ಟಿದ್ದೀನಿ, ಕೋಟಾ, ಆತಂಗುಡಿ, ಸ್ಮಾರ್ಟ್ ಮಾರ್ಬಲ್. ಇವೆಲ್ಲವನ್ನು ನೀವು ಫ್ಲೋರಲ್ಲಿ ಯೂಸ್ ಮಾಡಿದ್ರೆ ನಿಮಗೆ ಸೀಮ್ಲೆಸ್ ಲುಕ್ ಸಿಗುತ್ತೆ, ಜೊತೆಯಲ್ಲಿ ಅಮೇಝಿಂಗ್ ಆಗಿರುತ್ತೆ, ಪ್ರೀಮಿಯಮ್ ಆಗಿರುತ್ತೆ ಅಂತ ಹೇಳ್ಬೋದು. ಯಾವುದಾದ್ರೂ ಒಂದು ಹೇಳ್ಗುರು ನಮ್ಮ ಲಿವಿಂಗಿಗೆ ಅಂದರೆ ನಾನು ನಿಮಗೆ ನಂಬರ್ ವೈಸ್ ಹೇಳಬೇಕು ಅಂದರೆ ನಂಬರ್ 1 ಬಂದು ಸ್ಮಾರ್ಟ್ ಮಾರ್ಬಲ್ಲು, ನಂಬರ್ 2 ಬಂದು ಕೋಟಾ ಸ್ಟೋನು, ಫೈನಲ್ ಆಗಿ ಬರುವಂಥದ್ದು ಆತಂಗುಡಿ ಟೈಲ್ಸ್ಗಳು. ಯಾಕಂದರೆ ಎಲ್ಲರಿಗೂ ಇಷ್ಟ ಆಗೋದಿಲ್ಲ, ಆದ್ದರಿಂದ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡ ಕೋರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾಯಿದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡ ಕೋರ ಇಷ್ಟಿನ ವಿಡಿಯೋ ಮಾಡ್ತಿದ್ದನು, ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡ ಕೋರ ಅಂತಲೂ ಕೂಡ ಹೇಳ್ಬೋದು. ನಾವಿಬ್ಬರೂ ಕೈ ಜೋಡಿಸ್ಬಿಟ್ಟು ಒಂದಾಗ್ಬಿಟ್ಟು ತಮಗೋಸ್ಕರ ಇಡೀ ಮಾರ್ಕೆಟಲ್ಲೇ ಯಾರೂ ಕೊಡ್ತಾ ಇಲ್ಲ, 1499 ಕೂಡ
1499 ಕೂಡ ಒಂದು ಕನ್ಸ್ಟ್ರಕ್ಷನನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ. ಹಾಗಾದರೆ ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ಇಷ್ಟಕ್ಕೆ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತೀರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತೀರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ನನಸಿನ ಮನೆಯನ್ನ ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಲಾಂಗ್ ವಿಂಡೋಸ್ ಇನ್ ಲಿವಿಂಗ್. ಹೇಗೋ ಲಿವಿಂಗಲ್ಲಿ 3-4 ವಿಂಡೋಸ್ ಮಾಡ್ತೀರಾ, ದೊಡ್ಡದಾಗಿದೆ ಅಂತಂದರೆ. ಚಿಕ್ಕದ ರೂಮ್ ಅಂತಂದ್ರೂ ಕೂಡ 2 ವಿಂಡೋಸ್ ಬಂದೇ ಬರುತ್ತೆ. ಇಲ್ಲಿ ನೀವು ವಿಂಡೋಸನ್ನು 4x5 5x6 ಮಾಡೋ ಬದಲು ಉದ್ದ ಮಾಡಿ. ಹೌದು ವೀಕ್ಷಕರೇ, ಅಗಲ 3 ಫೀಟ್ ತೊಗೊಳ್ಳಿ, ಉದ್ದ ನೀವು ಆಲ್ಮೋಸ್ಟ್ 6-7 ಫೀಟ್ ವಿಂಡೋಸನ್ನು ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ಸೊ ಇದು ನಿಮಗೆ ನೆಕ್ಸ್ಟು ಒಂದು ಬೇರೆ ಲುಕ್ಕೇ ಕೊಡುತ್ತೆ. ಸೊ ನಾನು ಕೆಲವೊಂದು ಮನೆಗಳನ್ನು ಮಾಡಿದ್ದೀನಿ, ಅಲ್ಲೂ ಅಷ್ಟೇ ಈ ನ್ಯಾರೋ ವಿಂಡೋಸ್ಗಳಿರುತ್ತೆ ಗೊತ್ತಾ, ಉದ್ದ ವಿಂಡೋಸ್ಗಳು ಬರುತ್ತೆ ಗೊತ್ತಾ, ಅದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಬಾಟಮ್ ಇದೆಯಲ್ಲ, ಅದು ಫ್ಲೋರ್ ಹತ್ರ ಟಚ್ ಆಗ್ತಾ ಇರಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಫ್ಲೋರಿಂದನೇ ವಿಂಡೋಸು ರೂಪ್ ಲೆವೆಲ್ವರೆಗೆ ಹೋಗುತ್ತೆ ಅಂತಂದರೆ ಅದು ಅಮೇಝಿಂಗ್ ಅಂತ ಹೇಳ್ಬೋದು ವೀಕ್ಷಕರೇ. ಈ ರೀತಿ ಕೂಡ ನೀವು ಇಲ್ಲಿ ಮಾಡ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ಪೂಜಾ ರೂಮ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರ ರೂಪಲ್ಲಿ ಗ್ಲಾಸನ್ನು ಹಾಕಿಸಿ ಆ್ಯಂಡ್ ಅದರ ಮೇಲ್ಗಡೆ ಸ್ಕೈ ವ್ಯೂವನ್ನು ಕೊಡಬೇಕು. ಎಕ್ಸಾಕ್ಟಾಗಿ ಮೇಲ್ಗಡೆ ಸ್ಕೈ ವ್ಯೂವನ್ನು ಕೊಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಬೆಳಕು ಸೀದಾ ನಿಮ್ಮ ದೇವರ ಮನೆ ಒಳಗಡೆ ಬರ್ತಾ ಇರುತ್ತೆ. ಯಾವ ಲೈಟು ಬೇಕಾಗಲ್ಲ ಬೆಳಗಿನ ಜಾವ ಅಂತ ಹೇಳ್ಬೋದು. ಅಮೇಝಿಂಗ್ ಲುಕ್ ಕೊಡುತ್ತೆ. ಹೌದು, ಸೊ ಸ್ಕೈ ವ್ಯೂವನ್ನು ನೀವು ಡೈರೆಕ್ಟಾಗಿ ದೇವರ ಮನೆ ಮೇಲ್ಗಡೆ ಕೊಡೋದ್ರಿಂದ ಕೂಡ ನೆಕ್ಸ್ಟ್ ಲೆವೆಲ್ ಲುಕ್ಕನ್ನು ತೊಗೊಂಬರ್ಬೋದು. ಅಷ್ಟೇ ಅಲ್ಲದೆ ನಿಮ್ಮದು ಡಬಲ್ ಹೈಟ್ ಮಾಡಿಸಿದ್ದೀರಾ, ಡಬಲ್ ಹೈಟು ಅದು ಇದು ಕೂಡ ಅಷ್ಟೇ, ಇದು ಕೂಡ ಒಂದು ಲಕ್ಸರಿನೇ. ಒಂದು ಮನೆ ಅಂತ ಬಂದಾಗ ಇಲ್ಲಿ ಡಬಲ್ ಹೈಟ್ ಮಾಡಿಸುವಂಥದ್ದು. ಡಬಲ್ ಹೈಟ್ ಅಂದರೆ ವಾಲನ್ನು ಗ್ರೌಂಡ್ ಫಸ್ಟ್ಗೆ 2 ಸೇರಿಬಿಟ್ಟು ಒಂದೇ ವಾಲ್ ಮಾಡಿಸುವಂಥದ್ದು, ಅಲ್ಲಿ ಏನೂ ಇರಬಾರ್ದು. ಸೊ ಓಪನ್ ತೊಗೊಬೇಕು. ಆ್ಯಂಡ್ ಅಲ್ಲೂ ಕೂಡ ಆ ಡಬಲ್ ಹೈಟ್ ಬರುತ್ತಲ್ವ, ಅಲ್ಲೂ ಕೂಡ ನೀವು ಸ್ಕೈ ವ್ಯೂವನ್ನು ಕೊಡುವಂಥದ್ದು. ವಾಲ್ ಕಡೆ ಕೊಡಬೇಕು ನೀವು. ಅವಾಗ ಏನಾಗುತ್ತೆ ಗೊತ್ತಾ, ಎಂಟೈರ್ ವಾಲ್ ಮೇಲೆ ಬೆಳಕು ಬೀಳ್ತಾ ಇರುತ್ತೆ. ಆ್ಯಂಡ್ ಆ ವಾಲನ್ನು ಎಂಟೈರ್ ಆಗಿ ನೀವು UV ಮಾರ್ಬಲ್ ಶೀಟು, ರ್ಯಾಪ್ಟರ್ಸು ಅಥವಾ ಸ್ಟೋನ್ ಫಿನಿಶು, ಫ್ಯೂಸ್ ಸ್ಟೋನ್ ಅಂತ ಬರುತ್ತೆ, ಆ ಫ್ಯೂಸ್ ಸ್ಟೋನನ್ನು ಯೂಸ್ ಮಾಡಿ ಆ ಎಂಟೈರ್ ವಾಲನ್ನು ಹಾಕಿದ್ರೆ ಅಥವಾ ವಾಲ್ ಆರ್ಟನ್ನು ಮಾಡಿದ್ರೆ ಎಂಥ ಲುಕ್ ಬರುತ್ತೆ ಗೊತ್ತಾ. ಬಂದವರೆಲ್ಲ ನಿಂತ್ಕೊಂಡು ಹಂಗೆ ನೋಡ್ತಾ ಇರ್ತಾರೆ, ಏನು ಗುರು, ಏನು ವಾಲ್ ಇದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಮನೆ ನೋಡೋಕ್ಕಿಂತ ಎಂಟೈರ್ ವಾಲನ್ನು ನೋಡೋರೆ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಬರ್ಬೋದು, ಯಾಕಂತಂದರೆ ನೀವು ಪ್ಯೂರ್ ಸ್ಟೋನಲ್ಲಿ ಹಾಕಿದಾಗ ನಾಳೆ ದಿನ ಸ್ವಲ್ಪ ಧೂಳೆಲ್ಲ ಬರ್ಬೋದು, ಅವಾಗ ಕ್ಲೀನ್ ಮಾಡಿಸ್ತಾ ಇರಬೇಕಾಗತ್ತೆ. ಬಟ್ ವರ್ತ್ ಅಂತ ಹೇಳ್ತೀನಿ. ಡಬಲ್ ಹೈಟ್ ಮಾಡಿ ಅದ್ರ ಮೇಲ್ಗಡೆ ನೀವು ಸ್ಕೈ ವ್ಯೂವನ್ನು ಕೊಟ್ಟು ಅದಕ್ಕೆ ಸ್ಟೋನ್ ಫಿನಿಶು, ಮಾರ್ಬಲ್ ಫಿನಿಶು ಎಲ್ಲ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಆಗಿ ಇರುತ್ತೆ ಅಂತ ಇಲ್ಲಿ ಹೇಳ್ಬೋದು ವೀಕ್ಷಕರೇ. ನೆಕ್ಸ್ಟು ಅದೇ ಸ್ಕೈ ವ್ಯೂಗೆ ತುಂಬ ಜನ ಏನು ಮಾಡ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಜಸ್ಟ್ ಗ್ರಿಲ್ಗಳನ್ನು ಹಾಕ್ಸ್ತಾ ಇದ್ದಾರೆ. ಬಟ್ ಇವಾಗ ನಿಮಗೆ CNC ಕಟ್ಟಿಂಗ್ ಮೆಟಲ್ ಶೀಟ್ಗಳು ಬರ್ತಾ ಇದೆ, ಅದನ್ನು ಹಾಕಿಸಿ ಬರೋ ಲೈಟ್ ಕೂಡ ತುಂಬ ಡಿಸೈನ್ಸ್ ಆಗಿ ಬರ್ತಾ ಇದೆ ಅಂತ ಹೇಳ್ಬೋದು. ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ರೀ, ನೀವು ಒಂದಕ್ಕಿಂತ ಒಂದು ಅಮೇಝಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಸ್ಕೈ ವ್ಯೂವಲ್ಲಿ ನೀವು CNC ಕಟ್ಟಿಂಗ್ ಶೀಟನ್ನು ಇನ್ಸ್ಟಾಲೇಷನ್ ಮಾಡುವಂಥದ್ದು. ಸೊ ನೆಕ್ಸ್ಟು ಕೇನ್ ಸ್ಯಾಂಡ್ವಿಚ್ ಡಿಸೈನ್ಸ್ ಫಾರ್ ವಾರ್ಡ್ರೋಬ್ ಆ್ಯಂಡ್ ಕಿಚನ್ ಕ್ಯಾಬಿನೆಟ್ ಶಟರ್. ಅಂದರೆ ಕಿಚನ್ ಕ್ಯಾಬಿನೆಟ್ ಶಟರ್ಸ್ ಇರುತ್ತೆ, ವಾರ್ಡ್ರೋಬ್ ಶಟರ್ಸ್ಗಳಿರ್ತವೆ. ಇಲ್ಲಿ ಕೇನನ್ನು ಇಂಟಿಗ್ರೇಷನ್ ಮಾಡುವಂಥದ್ದು. 2 ಗ್ಲಾಸ್ ತೊಗೊಂಡು ಸೆಂಟ್ರಲ್ಲಿ ಕೇನ್ದು ಶೀಟ್ ಬರುತ್ತೆ,
ಪಕ್ಕದಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಕೇನ್ ಶೀಟ್ ಅಂತ ಹೇಳ್ತಾರೆ. ಈ ಕೇನ್ ಶೀಟನ್ನು ಮಧ್ಯದಲ್ಲಿ ಹಾಕಿ ಆ ಕಡೆ ಈ ಕಡೆ ನೀವು ಗ್ಲಾಸ್ ಸ್ಯಾಂಡ್ವಿಚ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಹೇಳ್ಬೋದು. ತುಂಬ ಕಡೆ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನಲ್ಲಿ ಆ್ಯಂಡ್ ಬ್ರಿಕ್ ಆ್ಯಂಡ್ ಫ್ಲೈ ಇಂಟೀರಿಯರ್ ಅವರು ಇದನ್ನು ಈಸಿಯಾಗಿ ನಿಮಗೆ ಮಾಡಿಕೊಡ್ತಾರೆ ವೀಕ್ಷಕರೇ. ಇದನ್ನು ನೀವು ಕಿಚನ್ ಕ್ಯಾಬಿನೆಟ್ಸಲ್ಲೆಲ್ಲ ಯೂಸ್ ಮಾಡ್ಬೋದು, ವಾರ್ಡ್ರೋಬ್ ಡೋರ್ಗಳಲ್ಲಿ ಯೂಸ್ ಮಾಡ್ಬೋದು, ಆ್ಯಂಡ್ ಲಾಫ್ಟಲ್ಲಿ ಯೂಸ್ ಮಾಡ್ಬೋದು. ಅಮೇಝಿಂಗ್ ಆಗಿರುತ್ತೆ ವೀಕ್ಷಕರೇ, ಇದನ್ನು ಮರಿಬೇಡಿ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ವುಡನ್ ಪ್ಯಾಟರ್ನ್ ಲೈಟ್ ಫ್ರೇಮ್ಗಳು. ಅಂದರೆ ಈಗಿನ ಲೈಟ್ ಫ್ರೇಮಲ್ಲಿ ವುಡನ್ ಪ್ಯಾಟರ್ನ್ ಬರುತ್ತೆ. ನಮ್ಮ ಆಫೀಸಲ್ಲಿ ನೋಡಿರ್ಬೋದು ನೀವು, ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಇದೆ ಅಲ್ಲ ಬೈ ಕನ್ನಡ ಕೋರ, ನಮ್ಮ ಆಫೀಸಲ್ಲಿ ವುಡನ್ ಪ್ಯಾಟರ್ನ್ ಇರುವಂತಹ ಲೈಟ್ಗಳನ್ನು ನಾವು ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಸೊ ಇಲ್ಲಿ ಕಂಪ್ಲೀಟ್ ವುಡ್ ಪ್ಯಾಟರ್ನ್ ಬರೋ ಲೈಟು, ಮಧ್ಯದಲ್ಲಿ ಲೈಟ್ ಇರುತ್ತೆ, ಸುತ್ತಲೂ ನಿಮಗೆ ವುಡನ್ ಫ್ರೇಮ್ ಇರುತ್ತೆ. ಇಲ್ಲ ಅಂತಂದರೆ ಬಾಂಬು ಡಿಸೈನ್, ಹೌದು ವೀಕ್ಷಕರೇ, ಬಾಂಬುವಿಂದ ಹೆಣೆದಿರುವಂತಹ ಒಂದು ಪ್ಯಾಟರ್ನ್ ಇರುವಂತಹ ಲೈಟ್ಸ್ಗಳು ಕೂಡ ಇವಾಗ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ನಾನು ಹೇಳ್ತಾ ಇರ್ಬೇಕಾದ್ರೆ ಲೈಟ್ಸ್ ಇಲ್ಲಿ ಬರ್ತಾ ಇರ್ಬೋದು. ಬಾಂಬು ಡಿಸೈನ್ಸು ಆ್ಯಂಡ್ ವುಡನ್ ಪ್ಯಾಟರ್ನ ಲೈಟ್ಸಲ್ಲಿ ಇಂಟಿಗ್ರೇಟ್ ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ರಬ್ಬರ್ ವುಡ್ ಫಿನಿಶ್ ಕೊಡಬೇಕು ನೀವು, ಆವಾಗಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಪೈನ್ ವುಡ್ ರಬ್ಬರ್ ವುಡ್ ಫಿನಿಶ್ ಕೊಟ್ಟರೆ ನೆಕ್ಸ್ಟ್ ಲೆವೆಲ್. ಟೀಕ್ ವುಡ್ಗಿಂತ ಈ ಪೈನ್ ವುಡ್ ರಬ್ಬರ್ ವುಡ್ ಫಿನಿಶ್ ಇದೆಲ್ಲ ಅದು ಅಮೇಝಿಂಗ್ ಆಗಿರುತ್ತೆ. ನಿಮ್ಮ ಫರ್ನಿಚರ್ಗಳನ್ನು ಅಷ್ಟೇ ಟೀಕ್ ವುಡ್ ಫಿನಿಶ್ಗಿಂತ ನೀವು ಪೈನ್ ವುಡ್ ರಬ್ಬರ್ ವುಡ್ ಫಿನಿಶನ್ನು ತೊಗೊಂಬನ್ನಿ, ಇಟ್ಸ್ ಕ್ರೇಜಿ, ತುಂಬಾ ಚೆನ್ನಾಗಿರುತ್ತೆ. ಅದೊಂದು ಆಪ್ಷನ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಸ್ಟ್ರೆಚ್ ಸೀಲಿಂಗ್. ಹೌದು ವೀಕ್ಷಕರೇ, ಇವಾಗ ಸ್ಟ್ರೆಚ್ ಸೀಲಿಂಗ್ ಇದಾಗ್ತಾ ಇದೆ, ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಸ್ಟ್ರೆಚ್ ಸೀಲಿಂಗ್ಗಳು ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ಇದು ಅಮೇಝಿಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಒಂದು 4x5 ಚಿಕ್ಕದಾಗಿರುವಂಥ ಒಂದು ಸ್ಟ್ರೆಚ್ ಸೀಲಿಂಗನ್ನು ನಿಮ್ಮ ಯುಟಿಲಿಟಿ ಮೇಲ್ಗಡೆ ಮಾಡಿಸ್ತೀರಾ, ಯುಟಿಲಿಟಿ ಅನ್ನೋಕ್ಕಿಂತ ಈ ಹ್ಯಾಂಡ್ ವಾಶ್ ಮೇಲ್ಗಡೆ ಮಾಡಿಸ್ತೀರಾ, ವ್ಯಾನಿಟಿ ಮೇಲ್ಗಡೆ ಮಾಡಿಸ್ತೀರಾ ಅಂದರೂ ಕೂಡ ನಿಮಗೆ 10,000 to 13,000 ರೂಪೀಸ್ ಖರ್ಚಾಗುತ್ತೆ. ಸೊ ಲಿಟ್ಲ್ ಬಿಟ್ ಕಾಸ್ಟ್ಲಿ ಅಂತ ಹೇಳ್ಬೋದು. ಸೊ ನಿಮ್ಮ ಲಿವಿಂಗಲ್ಲಿ ಏನಾದರೂ ಮಾಡಿಸ್ತೀರಾ ಅಂತಂದರೆ 30,000 to 40,000 ರೂಪಾಯಿ ಖರ್ಚಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬೋದು. ಬಟ್ ಸ್ಟ್ರೆಚ್ ಸೀಲಿಂಗ್ ಮಾಡಿಸಿದ್ರೆ ಕ್ರೇಜಿ ಆಗಿರುತ್ತೆ. ಬಟ್ ಸ್ಟ್ರೆಚ್ ಸೀಲಿಂಗ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ಹೂವು, ಹಣ್ಣು, ಮರ, ಗಿಡ ಎಲ್ಲ ಮಾಡಿಸೋ ಬದಲು ಪ್ಲೇನ್ ಸ್ಕೈ ಇರ್ಬೋದು, ಪ್ಲೇನ್ ಡಿಸೈನ್ಸ್ ಇರ್ಬೋದು, ಬೇರೆ ಬೇರೆ ಡಿಸೈನ್ಸ್ಗಳನ್ನು ಸ್ವಲ್ಪ ಪ್ಲೇನ್ ಆಗಿರುವಂತಹ ಎಲಿಗೆಂಟ್ ಡಿಸೈನ್ಸನ್ನು ಮಾಡಿಸಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ವೀಕ್ಷಕರೇ. ಸ್ಕೈ ಮಾಡಿಸ್ಬೋದು, ಸ್ಕೈಸ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ತುಂಬ ಗಿಡ, ಮರ, ಹಣ್ಣು, ಹಂಪಲೆಲ್ಲ ಹಾಕೋಕ್ಕೆ ಹೋಗಬೇಡಿ. ಪ್ಲೇನ್ ಆಗಿ ಕೆಲವೊಂದು ಡಿಸೈನ್ಸ್ಗಳನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಸ್ಟ್ರೆಚ್ ಸೀಲಿಂಗು. ಸೊ ನೆಕ್ಸ್ಟ್ ಸ್ಟ್ರೆಚ್ ಸೀಲಿಂಗ್ ಆದ ನಂತರ ವಾಲ್ ಪೇಂಟಿಂಗ್, ಅಂದರೆ ಇಲ್ಲಿ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂತ ಹೇಳ್ತಾರೆ. ಅಂದರೆ ವಾಲ್ ಪೇಂಟಿಂಗ್ ಅಂದರೆ ಮಾಮೂಲಿ ಪೇಂಟಿಂಗು ಅಲ್ಲ, ರಾಯಲ್ ಪ್ಲೇನು ಅಲ್ಲ ವೀಕ್ಷಕರೇ. ನಿಮ್ಮ ವಾಲ್ ಮೇಲೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಡಿಸೈನನ್ನು ತಗೊಂಡು ಅಲ್ಲಿ ಫ್ಲೋ ಮಾಡುವಂಥದ್ದು. ಓಕೆ, ಸೊ ಇದನ್ನು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ ಅಂತಲೂ ಕೂಡ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಒಂದು ನದಿ ಹರಿತಾ ಇದೆ, ಒಂದು ಓಷನ್ ವ್ಯೂ ತೊಗೊತಾ ಇದ್ದೀರಾ, ಒಂದು ಸ್ಕೈ ವ್ಯೂ ತೊಗೊತಾ ಇದ್ದೀರಾ, ಆ ರೀತಿ ಒಂದು ವ್ಯೂವನ್ನು ಟ್ರಾಪಿಕಲ್ ಡಿಸೈನನ್ನು ತಗೊಂಡು ನೀವಿಲ್ಲಿ ವಾಲ್ ಪೇಂಟಿಂಗನ್ನು ಮಾಡ್ಬೋದು. ಆ್ಯಂಡ್ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವಾಲ್ ಪೇಪರ್ಗಳನ್ನು ಕೂಡ ನೀವಿಲ್ಲಿ ಇನ್ಸ್ಟಾಲೇಷನನ್ನು ಮಾಡ್ಬೋದು. ಎಂಬೋಸ್ಡ್ ವಾಲ್ ಪೇಪರ್ಗಳು ಬರ್ತಾ ಇದೆ, ಟ್ರಾಪಿಕಲ್ ಡಿಸೈನ್ಸ್ ಬರ್ತಾ ಇದೆ. ಆ್ಯಂಡ್ ಈ ನದಿ ಹರಿಯೋದಿದೆಯಲ್ಲ, ರಿವರ್ ಫ್ಲೋ ಅಂತ ಬರುತ್ತೆ, ಕ್ರೇಜಿ ಆಗಿರುತ್ತೆ. ನಾನು ಆ್ಯಕ್ಚುಲಿ ವಿಡಿಯೋ ಕೂಡ ಮಾಡಿದ್ದೀನಿ, ಪಕ್ಕದಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಡಿಸೈನ್ಸ್ ಇದೆಲ್ಲ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಬಂದವರೆಲ್ಲ ಫೋಟೋ ಹೊಡೆದ್ಬಿಟ್ಟು ಅವ್ರು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ. ಓಕೆ, ಸೊ ಆ ರೀತಿ ನೀವು ಪೇಂಟಿಂಗನ್ನು ಇಲ್ಲಿ ಮಾಡಿಸ್ಬೋದು. ನೆಕ್ಸ್ಟ್ ಬರ್ತಾ ಇರೋಂಥದ್ದು 3 feet ಲಾಂಗ್ ಡೋರ್ಸ್ ಫಾರ್ ಮೇನ್ ಡೋರ್. ಹೌದು ವೀಕ್ಷಕರೇ, 3 feet ಲಾಂಗ್ ಹ್ಯಾಂಡಲ್ಸ್ ಫಾರ್ ಮೇನ್ ಡೋರ್, ಅದು ಕೂಡ ಆ್ಯಂಟಿಕ್ ಡಿಸೈನ್. ಹೌದು ವೀಕ್ಷಕರೇ, ಆ್ಯಂಟಿಕ್ ಆಗಿರುವಂತಹ 3 feet ಲಾಂಗ್ ಆಗಿರುವಂತಹ ಹ್ಯಾಂಡಲ್ ಅದ ನಿಮ್ಮ ಮೇನ್ ಡೋರಲ್ಲಿ ಇನ್ಸ್ಟಾಲೇಷನ್ ಮಾಡುವಂಥದ್ದು. ಅಮೇಝಿಂಗ್ ಆಗಿ ಬರುತ್ತೆ ವೀಕ್ಷಕರೇ. ಬಂದವರೆಲ್ಲ ಅದನ್ನು ಹಿಡ್ಕೊಂಡು ಹಂಗೆ 2 ನಿಮಿಷ ಬಿಟ್ಟೆ ಅದನ್ನು ಕೈ ಬಿಡ್ತಾರೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲ ಅಂತಂತಂದರೆ ಆಲ್ಮೋಸ್ಟ್ 4 to 5 feet ಲಾಂಗ್ ಆಗಿರುವಂಥ ವುಡನ್ ಹ್ಯಾಂಡಲ್, ವುಡನ್ ಡೋರ್ಗೆ ವುಡನ್ ಹ್ಯಾಂಡಲ್ ಕೂಡ ಸಿಗುತ್ತೆ. 4 to 5 feet ಇರುತ್ತೆ. ದಟ್ಸ್ ಆಲ್ಸೋ ಲುಕ್ಸ್ ಅಮೇಝಿಂಗ್. ಓಕೆ, ಸೊ ಇದು ಎರಡನ್ನೂ ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು ವೀಕ್ಷಕರೇ. ಅಷ್ಟೇ ಅಲ್ಲದೆ ವಾರ್ಡ್ರೋಬಲ್ಲೂ ಕೂಡ ನೀವು ಲಾಂಗ್ ಹ್ಯಾಂಡಲ್ಗಳನ್ನು ಯೂಸ್ ಮಾಡುವಂಥದ್ದು. ಕೆಲವೊಬ್ರು ಹ್ಯಾಂಡಲ್ ಲೆಸ್ ಹೋಗ್ತಾರೆ, ಕೆಲವೊಬ್ರು ಕಾಮನ್ ಹ್ಯಾಂಡಲ್ಗಳನ್ನು ಹೋಗ್ತಾರೆ, ಕೆಲವೊಬ್ರು ಕನ್ಸೀಲ್ಡ್ ಹ್ಯಾಂಡಲ್ ಹೋಗ್ತಾರೆ. ಬಟ್ ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು 3 to 4 feet ಉದ್ದ ಇರುವಂತಹ ಲಾಂಗ್ ಹ್ಯಾಂಡಲ್ಗಳನ್ನು ನೀವು ವಾರ್ಡ್ರೋಬ್ಗಳಿಗೆ ಯೂಸ್ ಮಾಡಿ. PVD ಕೋಟೆಡ್, ಪೌಡರ್ ಕೋಟೆಡ್ ಅಲ್ಲ, PVD ಕೋಟೆಡ್ ಬರುತ್ತೆ, ಅಮೇಝಿಂಗ್ ಆಗಿರುತ್ತೆ. ಗೋಲ್ಡನ್, ರೋಸ್ ಗೋಲ್ಡು, ಆಮೇಲೆ ಟ್ಯಾನ್ ಬ್ರೌನು, ಇವೆಲ್ಲ ಅಮೇಝಿಂಗ್ ಆಗಿರುತ್ತೆ. ಬ್ಲ್ಯಾಕ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಇದನ್ನು ಕೂಡ ನೀವಿಲ್ಲಿ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಟ್ಯಾಂಡಮ್ ಪ್ಯಾಂಟ್ರಿ ಇನ್ ಕಿಚನಲ್ಲಿ ತುಂಬ ಜನ ಪ್ಯಾಂಟ್ರೀಸ್ ಮಾಡಿಸ್ತೀರಾ. ಯಾರಿಗೆ ಸ್ಟೋರ್ ರೂಮ್ ಇಲ್ಲ ಅವ್ರಿಗೆ ಪ್ಯಾಂಟ್ರಿ ವರದಾನ ಅಂತ ಹೇಳ್ಬೋದು. ತುಂಬಾ ನೀವು ಐಟಮ್ಸ್ಗಳನ್ನು ಇಲ್ಲಿ ಒಳಗಡೆ ಇಟ್ಕೋಬೋದು. ಇಲ್ಲಿ ಟ್ಯಾಂಡಮ್ ಬ್ಯಾಸ್ಕೆಟ್ಸನ್ನು ಯೂಸ್ ಮಾಡಿ, ಯಾವುದೇ ಕಾರಣಕ್ಕೂ ನೀವು ಸ್ಟೀಲ್ ವೈರ್ ಬ್ಯಾಸ್ಕೆಟ್ಸ್ಗಳನ್ನು ಇಲ್ಲಿ ಯೂಸ್ ಮಾಡಬೇಡಿ. ಟ್ಯಾಂಡಮ್ ಗ್ಲಾಸ್ ಬ್ಯಾಸ್ಕೆಟ್ಸ್ಗಳನ್ನು ಯೂಸ್ ಮಾಡಿದ್ರೆ ದ ಲುಕ್ ಈಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿರುತ್ತೆ. ಪ್ಯಾಂಟ್ರೀಸ್ ಹಾಕ್ಸಿ ಚೆನ್ನಾಗಿರುತ್ತೆ. ಆ ಶಟ್ರಸ್ ಬರುತ್ತೆ ಗೊತ್ತಾ, ಶಟ್ರಸ್ ಹಾಕ್ಸೋಕೆ ಹೋಗ್ಬೇಡಿ, ಅದೊಂದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬರ್ತಾ ಇರೋವಂಥದ್ದು
ಪ್ಯೂರ್ ಬ್ರಿಕ್ ವಾಲ್ ಡಿಸೈನ್ ಫಾರ್ ರೂಮ್ಸ್. ಒಂದು ರೂಮ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಒಂದೇ ಒಂದು ಹೈಲೈಟೆಡ್ ವಾಲ್ ಬೇಕು ಅಂತಂದರೆ ಅಲ್ಲಿ ಬ್ರಿಕ್ ಪ್ಯಾಟರ್ನನ್ನು ತೊಗೊಳ್ಳಿ ವೀಕ್ಷಕರೇ. ಬ್ರಿಕ್ ಟೈಲ್ಸ್ ಬರುತ್ತೆ, ಇಲ್ಲ ಪೇಂಟಿಂಗಲ್ಲೂ ಬ್ರಿಕ್ ಪ್ಯಾಟರ್ನನ್ನು ಮಾಡ್ಬೋದು. ಎಂಟೈರ್ ವಾಲನ್ನು ಬ್ರಿಕ್ ಪ್ಯಾಟರ್ನನ್ನು ಮಾಡಿ ಅದಕ್ಕೆ ಪಾಲಿಶ್ ಹಾಕ್ಸಿದ್ರೆ ದಟ್ಸ್ ಲುಕ್ಸ್ ಅಮೇಝಿಂಗ್. ಹೌದು ವೀಕ್ಷಕರೇ, ಮತ್ತೆಲ್ಲ ವಾಲ್ಗಳು ಪ್ಲೇನ್ ಇರಲಿ, ಒಂದು ವಾಲ್ ಮಾತ್ರ ಕಂಪ್ಲೀಟ್ ಬ್ರಿಕ್ ತೊಗೊಂಡು ಬ್ರಿಕ್ ಡಿಸೈನನ್ನು ಇಲ್ಲಿ ಹಾಕ್ಬೋದು. ಬ್ರಿಕ್ ಅಂತ ಬಂದಾಗ ನಿಮಗೆ ಈ ಲ್ಯಾಟ್ರೈಟ್ ಸ್ಟೋನ್ ಅಂತ ಬರುತ್ತೆ, ಮ್ಯಾಂಗ್ಳೂರ್ ಕಡೆ ಬರುತ್ತೆ, ಕಲ್ಲು ಅಂತ ಹೇಳ್ತಾರೆ ಅದನ್ನು. ಸೊ ಕಲ್ಲಿನ ಟೈಲ್ಸ್ ಕೂಡ ಇವಾಗ ಅವೈಲೇಬಲ್ ಇದೆ. ಇದನ್ನು ಕೂಡ ನಿಮ್ಮ ರೂಮಲ್ಲಿ ಯೂಸ್ ಮಾಡ್ಬೋದು, ಫ್ರಂಟ್ ಕ್ಲಾಡಿಂಗಲ್ಲಿ ಯೂಸ್ ಮಾಡ್ಬೋದು, ಆ್ಯಂಡ್ ಎಲಿವೇಷನಲ್ಲೂ ಕೂಡ ನೀವು ಲ್ಯಾಟ್ರೈಟ್ ಸ್ಟೋನನ್ನು ಯೂಸ್ ಮಾಡಿದ್ರೆ, ಟೈಲ್ಸನ್ನು ಯೂಸ್ ಮಾಡಿದ್ರೆ ಇಟ್ಸ್ ಲುಕ್ಸ್ ಅಮೇಝಿಂಗ್. ಹೌದು ವೀಕ್ಷಕರೇ, ಲಿಟಲ್ ಬಿಟ್ ಕಾಸ್ಟ್ಲಿ ಆಗುತ್ತೆ, ಆದರೆ ಲ್ಯಾಟ್ರೈಟ್ ಸ್ಟೋನಿನ ಫಿನಿಶಿಂಗ್ ಇದೆಯಲ್ಲ ದಟ್ಸ್ ಅಮೇಝಿಂಗ್. ಅದಕ್ಕೆ ಪಾಲಿಶ್ ಹಾಕಿದಾಗಂತೂ ಕ್ರೇಜಿ ಇರುತ್ತೆ ಗುರು. ಸೊ ಇದನ್ನು ನೀವು ಮಲ್ಟಿಪಲ್ ಕಡೆಗಳಲ್ಲಿ ಫ್ರಂಟ್ ಎಲಿವೇಷನಲ್ಲಿ ಹಾಕಿಸಿ, ಫ್ರಂಟ್ ಮೇನ್ ಡೋರ್ ಪಕ್ಕದಲ್ಲಿ ಫುಲ್ ಎಲ್ಲ ಇದು ಮಾಡ್ತೀವಿ, ಕ್ಲಾಡಿಂಗ್ ಮಾಡ್ತೀರಲ್ವ, ಆ ಕ್ಲಾಡಿಂಗಲ್ಲಿ ಹಾಕ್ಸ್ಬೋದು. ಅಷ್ಟಲ್ಲದೆ ರೂಮಲ್ಲಿ ಒಂದು ವಾಲನ್ನು ಹೈಲೈಟ್ ಮಾಡೋದಕ್ಕೆ ಕೂಡ ನೀವು ಲ್ಯಾಟ್ರೈಟ್ ಸ್ಟೋನ್ ಫಿನಿಶಿಂಗನ್ನು ಯೂಸ್ ಮಾಡ್ಬೋದು. ದಟ್ ಸಿಕ್ಕಾಗಿ ಕಾಣಿಸುತ್ತೆ, ನಿಜವಾಗ್ಲೂ ಅಮೇಝಿಂಗಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದನ್ನು ಯೂಸ್ ಮಾಡಿ ವೀಕ್ಷಕರೇ, ಇಟ್ಸ್ ವೆರಿ ನೈಸ್ ಅಂತ ಹೇಳ್ತೀನಿ. ನೆಕ್ಸ್ಟ್ ರೂಮ್ ಡೋರ್ಗಳನ್ನು ಮಾಡಿಸುವಾಗ ಆದಷ್ಟು ವಿನೀರ್ ಡಿಸೈನ್ಸ್ಗೆ ಹೋಗಿ, ಈವನ್ ವಿನೀರ್ ಡೋರನ್ನು ಕೂಡ ಯೂಸ್ ಮಾಡ್ಬೋದು. ಜೊತೆಯಲ್ಲಿ ಗೋಲ್ಡನ್ ಟೀ ಪಟ್ಟಿ, ಹೌದು ವೀಕ್ಷಕರೇ, ಗೋಲ್ಡನ್ ಟೀ ಪಟ್ಟಿ ಇರುವಂತಹ ಡಿಸೈನ್ಸನ್ನು ಯೂಸ್ ಮಾಡಿ ಕ್ರೇಜಿ ಇರುತ್ತೆ. ಇವಾಗಂತೂ ತುಂಬಾ ಗೋಲ್ಡನ್ ಟೀ ಪಟ್ಟಿ ಡಿಸೈನ್ಸ್ ಬರ್ತಾ ಇದೆ. ಗೋಲ್ಡನ್ ಟೀ ಪಟ್ಟಿ ಅಥವಾ ಬ್ರೌನ್ ಟೀ ಪಟ್ಟಿ ಬರುತ್ತೆ, ಅದನ್ನು ಯೂಸ್ ಮಾಡ್ಬೋದು. ರೋಸ್ ಗೋಲ್ಡ್ ಟೀ ಪಟ್ಟಿ ಯೂಸ್ ಮಾಡಿ, ದಟ್ಸ್ ಅಮೇಝಿಂಗ್. ಬ್ರೌನ್ಗಿಂತ ಗೋಲ್ಡನ್ ಮತ್ತು ರೋಸ್ ಗೋಲ್ಡ್ ಇದೆಯಲ್ಲ, ದಟ್ಸ್ ಲುಕ್ಸ್ ಕ್ರೇಜಿ ಆಗಿರುತ್ತೆ ಅಂತ ಹೇಳ್ತೀನಿ. ನಾನು ಇದನ್ನು ಡೆಫಿನೆಟ್ಲಿ ಇದು ರೆಕಮೆಂಡ್ ಮಾಡ್ತೀನಿ. ಇನ್ನು ಮೇನ್ ಡೋರ್ ಅಂತ ಬಂದಾಗ ಆಬ್ವಿಯಸ್ಲಿ ಎಲ್ಲರೂ ಟೀ ಕೋಡ್ಗೆ ಹೋಗ್ತೀರಾ. ಕಾಮನ್ನು ಈ ಗಟ್ಟ ಡೋರ್ಗಳು 1, 2, 3 ಗಟ್ಟ ಗುಬ್ಬಿಗಳು ಇವೆಲ್ಲ ಹಳೆ ಕಾಲದಾಗೋಯ್ತು, ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀರಾ, ಮಾಡಬೇಡಿ. ನಾನೊಂದು 2-3 ಕಡೆ ನೋಡಿದ್ರಿ. ಎಂಬೋಸ್ಡ್ ಡೋರ್ಗಳು ಬರುತ್ತೆ, ಕಂಪ್ಲೀಟ್ ಪ್ಲೇನ್ ಇರುತ್ತೆ, ಸುತ್ತಲೂ ಸ್ವಲ್ಪ ಡಿಸೈನ್ಸ್ ಇರುತ್ತೆ, ಬಟ್ ಸೆಂಟ್ರಲ್ಲಿ ಲಯನ್ ಡಿಸೈನ್, ಎಲಿಫೆಂಟ್ ಡಿಸೈನ್ ಅಥವಾ ಪೀಕಾಕ್ ಡಿಸೈನ್ ಎಂಬೋಸ್ಡ್ ಆಗಿರುತ್ತೆ. ಹೌದು ವೀಕ್ಷಕರೇ, ನಿಮ್ಮ ಡೋರು 30 mm ಇದ್ದರೆ ಅದರಿಂದ ಎಕ್ಸ್ಟ್ರಾ 10 mm ನಿಮಗೆ ಎಂಬೋಸ್ಡ್ ಒಂದು ಡಿಸೈನ್ ಸಿಗುತ್ತೆ, 10-20 mm ಡಿಸೈನ್ ಸಿಗುತ್ತೆ ಅಂತ ಹೇಳ್ಬೋದು. ಅಮೇಝಿಂಗ್ ಆಗಿರುತ್ತೆ, ಮುಟ್ಬೋದು, ನೀವು ಆ್ಯಕ್ಚುಲಿ ಫೀಲ್ ಮಾಡ್ಬೋದು, ಸಿಂಹದ ಮುಖನ ಹಾಗೆ ಫೀಲ್ ಮಾಡ್ಬೋದು, ಎಲಿಫೆಂಟ್ ಡಿಸೈನನ್ನು ಹಾಗೆ ಫೀಲ್ ಮಾಡ್ಬೋದು, ಗಣೇಶ ಡಿಸೈನನ್ನು ಫೀಲ್ ಮಾಡ್ಬೋದು, ಲಕ್ಷ್ಮಿ ಡಿಸೈನನ್ನು ಫೀಲ್ ಮಾಡ್ಬೋದು. ಎಂಬೋಸ್ಡ್ ಆಗಿರುವಂತಹ ಡೋರ್ಗಳನ್ನು ತೊಗೋಬೋದು. ಆಲ್ಮೋಸ್ಟ್ ನನ್ನ ಪ್ರಕಾರ 80,000 ಆಗುತ್ತೆ, 80,000 ಆಗುತ್ತೆ ಫ್ರೇಮ್ ಎಲ್ಲ ಸೇರಿಬಿಟ್ಟು. ಡೆಫಿನೆಟ್ಲಿ ಇದನ್ನು ಮಾಡ್ಬೋದು. ಆ್ಯಂಡ್ ಫ್ರೇಮ್ ಅಂತ ಬಂದಾಗ ಲಾಸ್ಟ್ ಪಾಯಿಂಟ್ ಇದೇನೆ, ನಾನು ಮಧುರೈ ಹೋಗಿದ್ದೆ. ಮಧುರೈಯಲ್ಲಿ ಒಂದಿಷ್ಟು ಫ್ರೇಮ್ಸ್ಗಳೆಲ್ಲ ಸಿಗುತ್ತೆ. ಮಧುರೈನೂ ಈ ಕಡೆ ತಮಿಳ್ನಾಡು ಆ್ಯಕ್ಚುಲಿ. ಫ್ರೇಮ್, ಹೌದು ವೀಕ್ಷಕರೇ, ಕ್ರೇಜಿ ಫ್ರೇಮ್ಗಳು ಕೂಡ ಅವೈಲೇಬಲ್ ಇದೆ ಇವಾಗ, ಇನ್ಕ್ಲೂಡಿಂಗ್ ಅದ್ರ ಜೊತೆಲಿ ನಿಮಗೆ ಪ್ರಭಾವಳಿ ಕೂಡ ಬಂದುಬಿಡುತ್ತೆ. ಎಂಬೋಸ್ಡ್ ಪ್ರಭಾವಳಿ, ಅಷ್ಟಲಕ್ಷ್ಮೀಸ್ ಇರ್ಬೋದು, ಕಂಪ್ಲೀಟಾಗಿ ಶ್ರೀನಿವಾಸ ಕಲ್ಯಾಣ, ಈ ನಮ್ಮ ಶಿವ ಪಾರ್ವತಿ ಅವರ ಮಕ್ಕಳು, ಕಂಪ್ಲೀಟ್ ಫ್ಯಾಮಿಲಿ. ಸೊ ಎಲ್ಲದೂ ಕೂಡ ಅಮೇಝಿಂಗ್ ಆಗಿರುವಂಥ ಡಿಸೈನ್ಸ್ಗಳು ತುಂಬಾ ಬರ್ತಾ ಇದೆ. ಕಂಪ್ಲೀಟ್ ನಿಮಗೆ ಇದೇ ಬಂದುಬಿಡುತ್ತೆ, ಫ್ರೇಮ್ ವಿತ್ ಪ್ರಭಾವಳಿ, ಮೇಲ್ಗಡೆ ಪ್ರಭಾವಳಿಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್. ಪಕ್ಕದಲ್ಲಿ ನೀವು ನೋಡ್ತಾ ಇರ್ಬೋದು, ದಿಸ್ ಈಸ್ ಬಿಟ್ ಕಾಸ್ಟ್ಲಿ. ಹೌದು ವೀಕ್ಷಕರೇ, ಈ ರೀತಿ ಫ್ರೇಮ್ಗಳೇ, ಕೇವಲ ಫ್ರೇಮ್ಗಳೇ 1 ಲಕ್ಷ ರೂಪಾಯಿ ಆಗುತ್ತೆ ವೀಕ್ಷಕರೇ. ಸೊ ಖರ್ಚು ಮಾಡೋಕ್ಕೆ ರೆಡಿ ಇದ್ದಾರೆ ಅಂತಂದರೆ ಈ ರೀತಿ ಫ್ರೇಮನ್ನು ಹಾಕ್ಸಿದ್ರೆ ಇಸ್ ಕ್ರೇಜಿ ಆಗಿರುತ್ತೆ ಅಂತ ಹೇಳ್ಬೋದು. ಬಟ್ ಈ ರೀತಿ ಫ್ರೇಮ್ಗಳು ದೇವ್ರ ಮನೆಗೆ ಹಾಕಬೇಕು ಅಂತಂದರೆ 50,000 to 60,000 ಆಗುತ್ತೆ, ಸ್ವಲ್ಪ ಚಿಕ್ಕದು ಬರುತ್ತಲ್ವಾ. ಬಟ್ ಮೇನ್ ಡೋರ್ಗೆ ಹಾಕ್ತೀರ ಅಂತಂದಾಗ ತುಂಬಾ ದೊಡ್ಡದು ಬರುತ್ತೆ. ಆ್ಯಂಡ್ 8x4 ಡೋರ್ಗಳನ್ನು ಯೂಸ್ ಮಾಡಬೇಕಾಗತ್ತೆ. ಇದು ದೊಡ್ಡದಾಗಿರುತ್ತೆ, 8x4 ಇರುತ್ತೆ. ಆ್ಯಂಡ್ ಫ್ರೇಮು ಅಷ್ಟೇ ವೀಕ್ಷಕರೇ, ನಿಮಗೆ ಆಲ್ಮೋಸ್ಟ್ 1 ಫೀಟ್ಗೆ 8 ಇಂಚಸ್, 10 ಇಂಚಸ್, 12 ಇಂಚಸ್, 12 ಫೀಟ್, 1 ಫೀಟ್, 1 ಫೀಟ್, ಆ ರೀತಿ ಫ್ರೇಮ್ಗಳು ಇಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಎಲ್ಲವೂ ಕೂಡ ಟೀ ಕೋಡಲ್ಲಿ ಬರುತ್ತೆ. ಡೆಫಿನೆಟ್ಲಿ ಇವೆಲ್ಲವೂ ಕೂಡ ನನ್ನ ವಿಡಿಯೋಸ್ಗಳಲ್ಲಿ, ಕನ್ನಡ ಕೋರ ಚಾನಲ್ ವಿಡಿಯೋಸಲ್ಲಿ ನಾನು ಮಾಡಿದ್ದೀನಿ. ಡೆಫಿನೆಟ್ಲಿ ನೀವು ಅವುಗಳನ್ನು ಕೂಡ ನೋಡ್ಬೋದು. ಇವೆಲ್ಲವನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ಮನೆ ಸ್ವರ್ಗಕ್ಕಿಂತ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ನೋಡಿದವರು ಕೂಡ ಎಲ್ಲ ಇದಾಗ್ಬಿಡ್ತಾರೆ, ಇಂಪ್ರೆಸ್ ಆಗಿಬಿಡ್ತಾರೆ. ಆ್ಯಂಡ್ ನಿಮಗೂ ಕೂಡ ಕ್ರೇಜಿ ಮನೆ ಕಟ್ಟಿಸ್ತೀವಿ ಗುರು ಅನ್ನೋ ಒಂದು ಫೀಲಿಂಗ್ ಇಲ್ಲಿ ಇರುತ್ತೆ ವೀಕ್ಷಕರೇ. ಇದೇ ರೀತಿ ನಿಮಗೆ ಇನ್ನೂ ಪಾಯಿಂಟ್ಸ್ಗಳು ಬೇಕು ಅಂತಂದರೆ ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ಮೆಸೇಜಸ್ ಹಾಕಿ. ಆ್ಯಂಡ್ ಯಾವ ಸೆಕ್ಷನಲ್ಲಿ ನಿಮಗೆ ಬೇಕು ಅಂತ ಕೇಳಿದರೆ ಆ ಸೆಕ್ಷನನ್ನು ಕಂಪ್ಲೀಟ್ ಲೀಸ್ಟ್ ಮಾಡಿಬಿಟ್ಟು ನಾನು ನಿಮಗೆ ತೊಗೊಂಬರ್ತೀನಿ. ಅಮೇಜಿಂಗ್ ಆಗಿರೋಂಥ ಪಾಯಿಂಟ್ಸ್ಗಳಿದೆ, ಇನ್ನೂ ತುಂಬ ಇದೆ ರೀ. ಇವತ್ತು ನೋಡಿ ಎಷ್ಟೊಂದು 20 ಪಾಯಿಂಟ್ ಕೊಟ್ಟಿದ್ದೀನಿ, ಇನ್ನೂ 20-30 ಪಾಯಿಂಟ್ಸ್ಗಳು ಅವೈಲೇಬಲ್ ಇದೆ. ಸೊ ಯಾವ ರೀತಿ ಮನೆಯನ್ನು ಪ್ರೀಮಿಯಮ್ ಆಗಿ ಮಾಡ್ಬೋದು ಬಜೆಟಲ್ಲಿ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಇದರಲ್ಲಿ ಮಾಡಿದ್ರೆ ನಿಮ್ಮ ಮನೆ ಕ್ರೋರ್
ಫೋರ್ಸಲ್ಲಿ ಕಟ್ಟಿರುವಂತಹ ಲುಕ್ಕನ್ನು ಕೊಡೋದಂತೂ ಗ್ಯಾರಂಟಿ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಆ್ಯಂಡ್ ಕನ್ನಡ ಕೋರ ಆ್ಯಂಡ್ ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡ ಕೋರದವರಿಗೆ ಕೆಲಸ ಕೊಡಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.